ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ರಾಜ್ಯದಲ್ಲಿ ಉದ್ರಿ ಹಾಗೂ ಭ್ರಷ್ಟ ಸರ್ಕಾರ ಆಡಳಿತ ನಡೆಯುತ್ತಿದೆ ಎಂದು ಆರೋಪಿಸಿ ಜೆಡಿಎಸ್ ಕಾರ್ಯಕರ್ತರು ಗದಗ ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಜೆಡಿಎಸ್ ರಾಜ್ಯ ವಕ್ತಾರ ವೆಂಕಟಗೌಡ ಗೋವಿಂದಗೌಡ ಹಾಗೂ ಜಿಲ್ಲಾಧ್ಯಕ್ಷ ಎಂಎಂ ಮುದೋಳ್ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಖಜಾನೆ ಖಾಲಿ ಮಾಡಿದೆ. ರೈತರಿಗೆ ಸಹಾಯಧನ, ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ, ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಸರ್ಕಾರಿ ನೌಕರರಿಗೆ ವೇತನ, ಗುತ್ತಿಗೆದಾರರಿಗೆ ಹಣ ಬಿಡುಗಡೆ, ಅಂಗನವಾಡಿ ಕಾರ್ಯಕರ್ತರಿಗೆ ವೇತನ ನೀಡದ ಉದ್ರಿ ಸರ್ಕಾರ ಇದಾಗಿದೆ ಎಂದು ಜೆಡಿಎಸ್ ವಕ್ತಾರ ಗೋವಿಂದಗೌಡರ್ ಆರೋಪಿಸಿದರು. ಒಂದು ವರ್ಷ ಪೂರೈಸಿರುವ ಈ ರಾಜ್ಯ ಸರ್ಕಾರ ಭ್ರಷ್ಟಾಚಾರದೊಳಗೆ ಮುಳುಗೈತಿ. ಇವತ್ತೊಬ್ಬರು ಮಾಜಿ ಸಚಿವರನ್ನ ಇಡಿ ಅವರು ಅರೆಸ್ಟ್ ಮಾಡುವ ಮಟ್ಟಕ್ಕೆ ಇವತ್ತು ಸರ್ಕಾರ ಒಂದೇ ವರ್ಷದೊಳಗನೆ ಖಜಾನೆಯನ್ನು ಖಾಲಿ ಮಾಡುವಂಥ ಕೆಲಸ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಒಂದು ಹೊಸ ಯೋಜನೆಗಳಿಲ್ಲ, ಯಾರಿಗೂ ನೆರವಿಲ್ಲ. ರೈತರಿಗೆ ಇವರು ಸಹಾಯಧನ ಕೊಡ್ತೀವಿ ಅಂತ ಹೇಳಿದ್ದ ಖರೆ ಅವ್ರಿಗೆ ಕೊಟ್ಟಿಲ್ಲ. ಮಹಿಳೆಯರಿಗೆ ಗೃಹಲಕ್ಷ್ಮಿ ಕೊಡ್ತೇನೆ ಅಂದರು, ಅದನ್ನು ಕೊಟ್ಟಿಲ್ಲ. ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಇಲ್ಲ. ಯಾವೊಂದೂ ಒಳ್ಳೆಯ ಕೆಲಸ ಈ ಸರ್ಕಾರ ಬಂದ ಮ್ಯಾಗ ಆಗಿಲ್ಲ. ಏನು ಖಜಾನೆ ಒಳಗೆ ದುಡ್ಡಿತ್ತು ಅದನ್ನು ಖಾಲಿ ಮಾಡಿ ಒಳ್ಳೆ ಹಗರಣ ಕೂಡ ಅದು ಈ ಸರ್ಕಾರದಾಗ. ಈ ಸರ್ಕಾರ ವಜಾ ಆಗಬೇಕು. ಏನು ಜನ ವಿರೋಧಿ ಸರ್ಕಾರ ಐತಿ, ಇವತ್ತು ಜನರಿಗೆ ಇಷ್ಟಕೊಂಡ ತೊಂದರೆ ಆಗತೈತಿ. ಆ ಸರ್ಕಾರ ಇವತ್ತು ವಜಾ ಮಾಡಿರಿ ಅಂಥೇಳಿ ರಾಜ್ಯಪಾಲರು ಶಿಫಾರಸು ಮಾಡಿರಿ ಅಂಥೇಳಿ ನಾವು ಇವತ್ತು ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ನಾವು JDS ಪಕ್ಷದ ವತಿಯಿಂದ ಮನವಿಯನ್ನು ನಾವು ಸಲ್ಲಿಸೇವಿ. ಇವತ್ತು ಏನು ಜನರ ಮಧ್ಯೆ ಆಕ್ರೋಶ ಐತಿ, ಆ ಆಕ್ರೋಶದ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಪಕ್ಷ ಮನವಿ ಕೊಟ್ಟೈತಿ. ಏನು ಒಂದು ಕೆಟ್ಟ ಆಡಳಿತ ಸಿದ್ದರಾಮಯ್ಯ ಸರ್ಕಾರ ಕೊಡಾಕತೈತಿ, ಇದಕ್ಕೆ ಜನ ರೋಷಿ ಹೋಗ್ಯಾರ. ಏನೇನು ಹೇಳಿ ನಂಬಿಸಿ ಇವರು ಅಧಿಕಾರಕ್ಕೆ ಬಂದರು, ಒಂದೂ ಮಾಡಲಿಲ್ಲ. ಇವರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ಯಾರ. 14,000 ಕೋಟಿ ರೂಪಾಯಿ ಏನು ದಲಿತರ ಕಲ್ಯಾಣಕ್ಕೆ ಮೀಸಲಿಟ್ಟಿದ್ರು, ಆ ದುಡ್ಡನ್ನು ತೊಗೊಂಡು ಇವ್ರು ಗ್ಯಾರಂಟಿಗೆ ಹಾಕ್ಕೊಂಡ್ರು. ಆ ಗ್ಯಾರಂಟಿ ಕೂಡ ಸರಿಯಾಗಿ ಮಾಡ್ತಿಲ್ಲ. 11 ತಿಂಗಳ 13 ತಿಂಗಳದೊಳಗೆ ಇವ್ರು ಭಾಳ ಅಂದ್ರೆ ಒಂದು 6 ತಿಂಗಳ ಸರಿಯಾಗಿ ನಡೆಸಿದ್ದ ಖರೆ. ಆ ಹೋತೆಲ್ಲಿ ದುಡ್ಡು, ಟ್ಯಾಕ್ಸಿನ ದುಡ್ಡು ಹೋತೆಲ್ಲಿ ಆ ಗ್ಯಾರಂಟಿ ನೆವ ಮಾಡಿ ಎಲ್ಲ ವಸ್ತುಗಳ ಬೆಲೆಗಳನ್ನು ಇವ್ರು ಏರಿಸಿದ್ರು. ಆ ದುಡ್ಡು ಎಲ್ಲಿ ಹೋತು? ಹಾಲಿನ ರೇಟ್ ಏರಿಸಿದ್ರು, ಆ ದುಡ್ಡು ಎಲ್ಲಿ ಹೋತು? ಪೆಟ್ರೋಲ್ ರೇಟ್ ಏರಿಸಿದ್ರು, ಆ ದುಡ್ಡು ಎಲ್ಲಿ ಹೋತು? ಈ ಸರ್ಕಾರ ಪೂರಾ ಭ್ರಷ್ಟಾಚಾರದೊಳಗೆ ಮುಳುಗೈತಿ. ಇವತ್ತು ಜನ ರೋಜ್ ಹೋಗಿ ಬೇಜಾರದ್ದು ಬಿಟ್ಟಾರ. ಈ ಸರ್ಕಾರಕ್ಕೆ ಎಲ್ಲದಕ್ಕೂ ಉದ್ರಿ ಹೇಳ್ಕೊಂತ ಹೋಗ್ತಕ್ಕಂಥ ಈ ಉದ್ರಿ ಕಾಂಗ್ರೆಸ್ ಸರ್ಕಾರ ಹೋಗ್ಲಿ ಅನ್ನೋದು ಎಲ್ಲ ಜನರ ಏನು ಆಸೆ ಆಗೈತಿ. ನಮ್ಮ ಪಕ್ಷನೂ ಕೂಡ ಈ ಸರ್ಕಾರ ಹೋಗ್ಲಿ ಅಂತೇಳಿ ಆಸೆ ಮಾಡ್ತೀವಿ. ಅದಕ್ಕೆ ನಾವು ರಾಜ್ಯಪಾಲರು ಈ ಸರ್ಕಾರವನ್ನು ವಜಾ ಮಾಡಲಿ ಅಂಥೇಳಿ ಶಿಫಾರಸು ಕೇಂದ್ರ ಸರ್ಕಾರಕ್ಕೆ ಮಾಡಿರಿ ಅಂಥೇಳಿ ನಾವು ಇವತ್ತು JDS ಪಕ್ಷದ ವತಿಯಿಂದ ಮನವಿ ಕೊಟ್ಟಿವಿ.